ಹಲೋ ಫ್ರೆಂಡ್ಸ್, ಇವತ್ತು ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಆದ ಇಂದಿರಾನಗರಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೈಟಲ್ಲಿ ಇಂದಿರಾನಗರ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನಲ್ಲಿ ವೀಕೆಂಡ್ ಬಂತು ಅಂದರೆ ಸಾಕು, ಎಲ್ಲರೂ ಇಷ್ಟಪಡುವ ಜಾಗ ಅಂದರೆ ಅದು ನಮ್ಮ ಬೆಂಗಳೂರಿನ ಹಾರ್ಟ್ ಬೀಟ್ ಇಂದಿರಾನಗರ. ಇವತ್ತು ನಾನು ಇಂದಿರಾನಗರದ ವೀಕೆಂಡ್ ವೈಬ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವೀಗ ನೋಡ್ತಾ ಇರೋ ಈ ಜಾಗ ಇಂದಿರಾನಗರದ 12th ಮೈನ್. ವಾರ ಪೂರ್ತಿ ಕೆಲಸ ಮಾಡಿ ಬೋರಾಗಿರುವ IT ಮಂದಿಯಿಂದ ಹಿಡಿದು ಕಾಲೇಜ್ ಸ್ಟೂಡೆಂಟ್ವರೆಗೂ ಎಲ್ರಿಗೂ ಇಂದಿರಾನಗರನೇ ಮೇನ್ ಅಡ್ಡ. ಇಲ್ಲಿ ಪ್ರತಿಯೊಂದು ಗಲಿಯಲ್ಲೂ ನಿಮಗೊಂದು ಡಿಫ್ರೆಂಟ್ ಕಫೆ, ಪಬ್, ರೆಸ್ಟೋರೆಂಟ್, ಲೈವ್ ಮ್ಯೂಸಿಕ್, DJ ನೈಟ್ಸ್, ಹೀಗೆ ಇನ್ನೂ ಅನೇಕ ಶಾಪಿಂಗ್ಗಳು. ಅಬ್ಬಾ, ಇಲ್ಲಿನ ಎನರ್ಜಿನೇ ಬೇರೆ ಲೆವೆಲ್ಲು. ನಿಮ್ಮ ಗ್ಯಾಂಗ್ ಜೊತೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಇದರ ಮಜಾನೇ ಬೇರೆ. ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟ್ರಾವೆಲಿಂಗ್ ಗುರು ಯೂಟ್ಯೂಬ್ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅದು ಇಲ್ಲಿನ ಪಾರ್ಕಿಂಗ್. 2 ವೀಲರ್ಗೆ ಹೇಗೋ ಜಾಗ ಸಿಕ್ಬಿಡುತ್ತೆ, ಆದರೆ ಕಾರಲ್ಲಿ ಬಂದರೆ ಮಾತ್ರ ನೀವು ಕಾರ್ ಪಾರ್ಕಿಂಗ್ ಮಾಡೋದಲ್ಲಿ ತುಂಬ ಕಷ್ಟ. 100 ಫೀಟ್ ರೋಡ್ ಪಕ್ಕದಲ್ಲೇ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಇದೆ. ಸೊ ನೀವು ಆರಾಮಾಗಿ ಮೆಟ್ರೋದಲ್ಲಿ ಬರ್ಬೋದು. ಸ್ನೇಹಿತರೆ, ನೀವೇನಾದರೂ ಪಬ್ಬಿಗೆ ಬಂದು ಡ್ರಿಂಕ್ಸ್ ಮಾಡೋದಾದರೆ ದಯವಿಟ್ಟು ಓನ್ ವೆಹಿಕಲಲ್ಲಿ ಬರಬೇಡಿ. ಮೆಟ್ರೋ, ಕ್ಯಾಬ್ ಅಥವಾ ಆಟೋನ ದಯವಿಟ್ಟು ಬಳಸಿ. ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾತ್ರ ಖಂಡಿತ ಮಾಡಬೇಡಿ, ಏಕೆಂದರೆ ಅದು ನಿಮಗೂ ತೊಂದರೆ, ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಸೊ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್. ಇಲ್ಲಿ ಬಜೆಟ್ ಫ್ರೆಂಡ್ಲಿ ಹೋಟೆಲ್ಲೂ ಇದೆ, ಕಾಸ್ಟ್ಲಿ ಹೋಟೆಲ್ಲೂ ಇದೆ. ಇನ್ನು ಕಾಫಿ ಪ್ರಿಯರಿಗೆ ಇಲ್ಲಿ ಒಳ್ಳೊಳ್ಳೆ ಕಾಫಿ ಶಾಪ್ಗಳು ಸಹ ಇರೋದ್ರಿಂದ ನಿಮಗೆ ತುಂಬ ಖುಷಿ ಆಗುತ್ತೆ.
ಇನ್ನು 100 ಫೀಟ್ ರೋಡಲ್ಲಿ ಶಾಪಿಂಗ್ ಅಂತ ಬರೋರಿಗೆ ಅವ್ರಿಗೆ ಏನು ಬೇಕೋ ಅದು ಇಲ್ಲಿ ಸಿಗೋದ್ರಿಂದನೇ ಇಲ್ಲಿ ಜನ ಜಾಸ್ತಿ ಬರೋದು. ಇಂದಿರಾನಗರಕ್ಕೆ ಬಂದು ರಾಮೇಶ್ವರಂ ಕಾಫಿಗೆ ಬರಲಿಲ್ಲ ಅಂದರೆ ಶಿವಮೇ ಸ್ಥಾನ. ಅದಕ್ಕೆ ನಾವು ಬಂದು ಇಲ್ಲಿ ಒಂದು ಮಸಾಲೆ ತಿಂದು ಕಾಫಿ ಕುಡಿದು ನಾವು ಇಲ್ಲಿಂದ ಹೊರಟ್ವಿ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.